ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ನ ಏನೋ ಇವತ್ತು ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಆಗಿರುವಂಥದ್ದು ಪದಗ್ರಹಣ ಕಾರ್ಯಕ್ರಮ. ಈ ಬಗ್ಗೆ ಮಾತನಾಡಲಿಕ್ಕೆ ವೈಸ್ ಪ್ರೆಸಿಡೆಂಟ್ ಆದಂತಹ ದೀಪಕ ರೆಡ್ಡಿ ಮೇಡಮ್ ಅವರು ನನ್ನೊಂದಿಗಿದ್ದಾರೆ. ಮೇಡಮ್, ಇವತ್ತು ನೂತನವಾಗಿ ಕಾಂಗ್ರೆಸ್ನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಆಯಿತು, ಏನು ಹೇಳಲಿಕ್ಕೆ ಬಯಸ್ತೀರಾ? ನೋಡಿ, ಇವತ್ತಿನ ದಿನ ಇಡೀ ನಮ್ಮ ರಾಷ್ಟ್ರದಲ್ಲಿ ಯಾವುದಾದ್ರೂ ಒಂದು ಪಕ್ಷದಲ್ಲಿ ಅಥವಾ ಸಂಘಟನೆಯಲ್ಲಿ ಒಂದು ಚುನಾವಣೆ ನಡೆದು ಒಂದು ಅಧಿಕಾರ ಸಿಗೋವಂಥದ್ದು ಯಾವುದಾದ್ರೂ ಇದ್ದರೆ ಅದು ಬರೀ ಯುವ ಕಾಂಗ್ರೆಸ್ಸಲ್ಲಿ ಮಾತ್ರ. ಅದು ನಮಗೆ ಒಂದು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತೆ ಆಗಿ ನನಗೆ ತುಂಬ ಹೆಮ್ಮೆ ಇದೆ. ಏನು ಇವತ್ತಿನ ದಿನ ಎಲ್ಲ ರಾಜ್ಯ ಮಟ್ಟದ, ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಇತ್ತು. ಅದಕ್ಕೆ ನಾನು ಎಲ್ಲ ಚುನಾಯಿತ ಅಭ್ಯರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇವತ್ತಿನ ದಿನ ನಮಗೆ ಅಧಿಕಾರಕ್ಕಿಂತ ಜವಾಬ್ದಾರಿ ಸಿಕ್ಕಿದೆ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಪಕ್ಷವನ್ನು ಬೂತ್ ಮಟ್ಟದಲ್ಲಿ ಕಟ್ಟಲಿಕ್ಕೆ ಒಂದು ಕೆಲಸ ಮಾಡಲಿ. ನಮ್ಮ ನಾಯಕರಾದ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ನಾಯಕತ್ವದಲ್ಲಿ ಅಂತ ಹೇಳಕ್ಕೆ ಇಚ್ಛೆ. ರಾಜ್ಯ ಮಟ್ಟದ ಪದಾಧಿಕಾರಿಗಳು ಎಷ್ಟು ಜನ ಆಯ್ಕೆಯಾಗಿದ್ದೀರಾ ಅನ್ನುವಂಥದ್ದು ಮೇಡಮ್, ಒಟ್ಟು ಎಷ್ಟು ಜನ ಪದಾಧಿಕಾರಿಗಳು ಇರುವಂಥದ್ದು ಅಂತ? ಸುಮಾರು ಇಡೀ ರಾಜ್ಯದಲ್ಲಿ 4,000ಕ್ಕಿಂತ ಹೆಚ್ಚಿನ ಜನ ಆಯ್ಕೆ ಆಗಿದ್ದಾರೆ. ಸೊ ಎಲ್ಲರೂ, ನನಗೆ ನಂಬಿಕೆ ಇದೆ, ಎಲ್ಲರೂ ಪಕ್ಷದಗೋಸ್ಕರ ದುಡಿತಾರೆ ಅಂತ. ಓಕೆ, ಮುಂದಿನ ಹೆಜ್ಜೆ ಅಂದರೆ ಅಭಿವೃದ್ಧಿ ಕಾರ್ಯಕ್ರಮವಾಗಿರ್ಬೋದು ಅಥವಾ ಆ ಪಕ್ಷವನ್ನು ಮುನ್ನಡೆಸ್ಕೋಗುವಂಥ ಕಾರ್ಯಕ್ರಮದಲ್ಲಿ ಯಾವುದನ್ನು ಎತ್ಕೊಳ್ತೀರಾ ಅನ್ನುವಂಥದ್ದು ನೆಕ್ಸ್ಟ್? ಕಾಂಗ್ರೆಸ್ ಪಕ್ಷ ಯಾವತ್ತೂ ಜನರ ಪರವಾಗಿ, ಬಡವರ ಪರವಾಗಿ, ಹಿಂದುಳಿದ ವರ್ಗದ ಪರವಾಗಿ, ಹೆಣ್ಮಕ್ಳ ಪರವಾಗಿ ದುಡಿತಾ ಇದೆ. ಅದರಿಂದನೇ ಜನ ಇವತ್ತು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೂ ನಾವು ಅದೇ ರೀತಿಯಲ್ಲಿ ಕೆಲಸವನ್ನು ಮಾಡ್ತೀವಿ. ಜನರ ಪರವಾಗಿ ನಿಂತಿರುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇವಾಗಷ್ಟೇ ನಮ್ಮ ನಾಯಕ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾಯಿದ್ರು, ನಾವು ಭಾವನೆಗಳ ಮೇಲೆ ನಾವು ರಾಜಕೀಯನ ಮಾಡಲ್ಲ, ನಾವು ಬದುಕಿನ ಮೇಲೆ ಮಾಡ್ತೀವಿ ಅಂತ. ಆ ಒಂದು ನಿಟ್ಟಿನಲ್ಲೇ ನಮ್ಮೆಲ್ಲ ಯುವಕರು ಕೆಲಸ ಮಾಡ್ತಾರೆ ಅಂತ ಹೇಳಕ್ಕೆ ಇಚ್ಛೆ. ಕೊನೆಯದಾಗಿ ಪದಾಧಿಕಾರಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಎಲ್ಲರೂ ನಮ್ಮ ಇಡೀ ಪದಾಧಿಕಾರಿಗಳಿಗೆ ಹೇಳೋದಿಷ್ಟೇ, ನೋಡಿ, ಅಧಿಕಾರ ಬರುತ್ತೆ ಹೋಗುತ್ತೆ, ಆದರೆ ಪಕ್ಷ ನಿಷ್ಠೆ ಇರಬೇಕು. ಮತ್ತು ಪಕ್ಷವನ್ನು ಬಲಗೊಳಿಸೋಕ್ಕೆ ನಾವು ಏನು ಬೂತ್ ಮಟ್ಟದಲ್ಲಿ ನಾವು ಕೆಲಸ ಮಾಡಬೇಕು, ಆ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗೋಣ. ನಾವು ಪಕ್ಷಕ್ಕೆ ದುಡಿದ್ರೆ ಪಕ್ಷ ನಮಗೊಂದಿಲ್ಲ ಒಂದಿನ ಅಧಿಕಾರ ಕೊಟ್ಟೇ ಕೊಡುತ್ತೆ. ಇದಿಷ್ಟು ದೀಪಕ ರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.